ಕ್ಲಾಪ್ಸು. ಗುಡ್ ಗರ್ಲ್. ಅಯ್ಯೋ ನಾಚಿಕೆ ಆಗೋಯ್ತು ಗುಡ್ ಗರ್ಲ್ಗೆ. ಯಾರು ಫೋನ್ ಮಾಡಿರೋದು ನನಗೆ? ಯಾರು ಫೋನ್ ಮಾಡಿರೋದು? ಅಪ್ಪ ಪಪ್ಪ ಫೋನ್ ಮಾಡಿತ್ತು ಚಿನ್ನಿ. ಪಪ್ಪ ಫೋನ್ ಮಾಡಿತ್ತು. ಯಾರು ಫೋನ್ ಮಾಡಿರೋದು ನನಗೆ? ಅಂತೂ ಇಂತೂ ಬಂದಿದೆ. ನಾಳೆ ಮತ್ತೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ನನಗೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟಿಗೆ ಅದಕ್ಕೆ ಗುಡ್ ಗರ್ಲ್ ಗುಡ್ ಗರ್ಲ್. ಬರೀ ಅಪ್ಪನೇ ಬರೋದು, ಇನ್ಯಾರು ಬರಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕನಿಂದ ಕಾವ್ಯ ವ್ಲಾಗ್ಸ್. ನಾನು ಮತ್ತೆ 2024 ಜುಲೈ ತಿಂಗ್ಳಿಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳವಾಗ 9 ಮಂತ್ ಇದ್ಲು. ಆ ಟೈಮಲ್ಲಿ ನಾವು ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತ ಇದ್ವಿ. ನಾನು ಆ ವಿಡಿಯೋನ ಶೇರೇ ಮಾಡಿರಲಿಲ್ಲ. ಅಲ್ಲಿ ಪಾಸ್ಪೋರ್ಟ್ ಮಾಡಿಸ್ಬೇಕು, ಅಲ್ಲೇನೇನು ಆಗಬೇಕು ಮಾಡಬೇಕು ಅನ್ನೋದನ್ನೆಲ್ಲ ನಾನು ಇನ್ ಡೀಟೇಲಾಗಿ ಇವತ್ತಿನ ವ್ಲಾಗಿಂದ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ. ಫುಲ್ ವ್ಲಾಗ್ ಅದು ಮುಗಿಯೋವರೆಗೂ ಥೈಲ್ಯಾಂಡ್ದೇ ಸ್ಟೋರಿ ಹಾಕ್ತಾ ಇರ್ತೀನಿ. ಅಲ್ಲಿ ತನಕ ಯಾವುದೂ ಹಾಕಲ್ಲ. ಅಲ್ಲಿಗಿನ ಮುಂಚೆ ಏನೇನಾಗಿತ್ತು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮನೆ ಹತ್ರ ಒಂದು ಚಾಪೆ ಬೇಕಿತ್ತು ತೊಗೊಳಕ್ಕೆ ಅಂತ ಅವ್ರನ್ನ ಕರೆಸಿದ್ದೆ. ವಿಡಿಯೋನ ಫುಲ್ ಕೊನೆ ತನಕ ನೋಡಿ. ಏನಾದರೂ ನನ್ನ ಮಗಳು ಹಿಂಗೆ ಎದ್ದೇಳ್ತಿದ್ಲು ಬೆಳಗ್ಗೆ. ಸರಿ ಅಮ್ಮ ನಾನು ಹೋಗ್ತೀನಿ ಅಮ್ಮ. ಬೆಳಗ್ಗೆ ಯೋಗ ಮಾಡ್ತಿದ್ಯಾ? ಹಾಂ ಚಿನಿ ವಿವಾ ಬತಾನಿ ಪುಟ್ಟಕಂದ ಬಾ ಹೋಗೋಣ. ಬಾ ಕೆಳಗಡೆ ಹೋಗೋಣ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಅಮ್ಮ ಕ್ಲಾಪ್ಸ್ ಮಾಡು. ಕ್ಲಾಪ್ಸ್ ಹಾಕು. ಕ್ಲಾಪ್ಸ್ ಮಾಡು. ಕ್ಲಾಪ್ಸ್ ಮಾಡು. ಅಣ್ಣ ಹೇಳ್ಕೊಟ್ಟಿಲ್ವ ನಿನಗೆ? ಕ್ಲಾಪ್ಸ್ ಮಾಡು. ಕ್ಲಾಪ್ಸ್ ಮಾಡು. ಕ್ಲಾಪ್ಸ್ ಮಾಡು. ಮಾಡು ಬೇಗ. ಬೆಳಗ್ಗೆ ಎದ್ದು ಮರ್ತೋಗುತ್ತೆ ಎಲ್ಲ. ಕ್ಲಾಪ್ಸ್ ಮಾಡು. ಕ್ಲಾಪ್ಸ್ ಮಾಡು. ಬುಬ್ಬಿ ಯೋಗ ಮಾಡುವಂತೆ ಕ್ಲಾಪ್ಸ್ ಹಾಕಿ. ಚಿನ್ನು ಹೋಗು. ಕ್ಲಾಪ್ಸ್ ಮಾಡು ಕಂದ. ಇನ್ನೊಂದು ಸರಿ ಮಾಡು ಬಂಗಾರಿ. ಮಾಡು ಕ್ಲಾಪ್ಸ್. ಹಿಂಗೆ ಮಾಡು ಕ್ಲಾಪ್ಸು. ಗುಡ್ ಗರ್ಲ್. ಅಯ್ಯೋ ನಾಚಿಕೆ ಆಗೋಯ್ತು ಗುಡ್ ಗರ್ಲ್ಗೆ. ನಾಚಿಕೆ ಆಯಿತು. ಇನ್ನೊಂದು ಸರಿ ಮಾಡಮ್ಮ. ಇನ್ನೊಂದು ಸರಿ ಮಾಡ್ಕಂದ. ಕ್ಲಾಪ್ಸ್ ಮಾಡು ಬಂಗಾರಿ. ಇನ್ನೊಂದು ಹಂಗೆ ಗುಡ್ ಗರ್ಲ್. ಚಿನ್ನಿ ಕ್ಲಾಪ್ಸ್ ಮಾಡು ಬಂಗಾರಿ. ಕ್ಲಾಪ್ಸ್ ಮಾಡು. ಇನ್ನೊಂದು ಸರಿ ಮಾಡು. ಗುಡ್ ಗರ್ಲ್. ಕ್ಲಾಪ್ಸ್. ಇನ್ನೊಂದು ಸರಿ ಕ್ಲಾಪ್ಸ್ ಮಾಡಬೇಕು. ಕ್ಲಾಪ್ಸ್ ಚಿನ್ನು ಕ್ಲಾಪ್ಸ್. ಚಿನ್ನಮ್ಮ ಕ್ಲಾಪ್ಸ್ ಮಾಡಿ ಇನ್ನೊಂದು ಸರಿ. ಗುಡ್ ಗರ್ಲ್. ಅಯ್ಯೋ ನಾಚಿಕೆ ಆಗ್ಬಿಡ್ತು ಚಿನ್ನಿಗೆ. ನಮ್ಮ ಜೊತೆ ಏನಾದರೂ ನಾವು ಮಕ್ಕಳನ್ನ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ತೀವಿ, ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳಿದ್ರೆ, ಮಕ್ಳಿಗೂ ಕೂಡ ಹುಟ್ಟಿದ ಮಗುವಿಂದನೂ ಕೂಡ ಅವ್ರಿಗೆ ಪಾಸ್ಪೋರ್ಟ್ ಅವಶ್ಯಕತೆ ಇದ್ದೇ ಇರುತ್ತೆ. ಪಾಸ್ಪೋರ್ಟ್ ಮಾಡಿಸ್ಲೇಬೇಕು ಕಂಪಲ್ಸರಿಯಾಗಿ. ಪಾಸ್ಪೋರ್ಟ್ ಇಲ್ದಲೇ ಹೋಗೋಕ್ಕಾಗಲ್ಲ. 10 ದಿನ ಆಗಲಿ, 1 ವಾರ ಆಗಲಿ, ಹುಟ್ಟಿದ ಮಗು ಆಗಲಿ, ಮೀನ್ಸ್ ಆ ಥರ ಬೇಕಾಗುತ್ತೆ. ಪಾಸ್ಪೋರ್ಟ್ ಇಲ್ದೇ ಯಾವುದೇ ಔಟ್ ಆಫ್ ಕಂಟ್ರಿ ಇಂಟರ್ನ್ಯಾಷನಲ್ ಟ್ರಿಪ್ಪು ಆಗಲ್ಲ. ಸೊ ನಮ್ಮ ಮನೇಲೂ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಅಂತೇಳಿ ಅಪ್ಲೈ ಮಾಡೋಕ್ಕೆ ಅಂತೇಳಿ ನಾನು ಹೋಗಿದ್ದೀನಿ. ನಮಗೆ ನಿಯರ್ ಲಾಲ್ಬಾಗ್ ಕಡೆ ಕೊಟ್ಟಿದ್ದರು. ನಮಗೆ ಆನ್ಲೈನಲ್ಲೇ ನಮಗೆ ತೊಗೊಂಡಿರ್ತೀವಲ್ವ, ಮಾಡ್ಸೋಕ್ಕೆ ಅಂತ ಹೋಗಿದ್ವಿ. ಅವರು ಡಾಕ್ಯುಮೆಂಟ್ನ ತೊಗೋತಾರೆ, ಏನೇನು ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಟೈಮಿಂಗ್ ಕೊಟ್ಟಿರ್ತಾರೆ. ಆ ಟೈಮಿಂಗಿಗೆ ನಾವು ಹೋಗಬೇಕು. ಆ ಟೈಮಿಂಗಲ್ಲಿ ಕಲ್ಬಿಟ್ಟು ಇದು ಮಾಡ್ತಾರೆ. ಸ್ವಲ್ಪ ಪ್ರೆಗ್ನೆಂಟು ಮತ್ತು ಮಗು ಇರೋರು ಮತ್ತು ಏಜ್ ಆದವರು ಅಂದರೆ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಇದು ಕೊಡ್ತಾರೆ, ಅಟೆನ್ಷನ್ ಕೊಟ್ಬಿಟ್ಟು ಬೇಗ ಮಾಡಿ ಕಳಿಸ್ತಾರೆ. ಸೊ ತುಂಬ ಜನ ಇದ್ದರು. ನನಗೆ ಮಧ್ಯಾಹ್ನ ಟೈಮ್ ಬಿದ್ದಿತ್ತು. ಸರಿ ಅಂತೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಅವರು ಮೆಸೇಜ್ ಮಾಡ್ತಾರೆ ರಿಟರ್ನ್ ಬರಬೇಕಾ ಏನೋ ಅಂತೇಳಿ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ. ಕತೆ ನೋಡಿ, ಎಲ್ಲ ಸೊಪ್ಪಿನ ಪಾತ್ರೆ ಕೊಟ್ಟಿದ್ರಿ. ಹುಲಿ ಆಗ್ಬಿಟ್ಟಿದ್ದಾಳೆ. ಹುಲಿ ಆ ಕಡೆ ಈ ಕಡೆ ಸೊಪ್ಪಿನ ಹುಲಿ ಆಗ್ಬಿಟ್ಟಿದ್ಯಾ ಅಮ್ಮ. ಕೊಕ್ಕೋ ಮೆಲನ್ ಹಾಕ್ತೀನಿ. ಮಾಡು ಕೊಕ್ಕೋ ಮೆಲನ್. ಕೊಕ್ಕೋ ಬಾ. ಐ ಗುಡ್ ಗರ್ಲ್.
ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಹಾಂ, ಗುಡ್ ಗರ್ಲ್. ಬಂದಾದಮೇಲೆ ಅವಳಿಗೆ ಸ್ವಲ್ಪ ಬಾದಾಮ್ ನೆನೆಸ್ಬಿಟ್ಟು ಹಾಕ್ತಾಯಿದ್ದೆ. ಆ ಟೈಮಲ್ಲಿ ಬಾದಾಮನ್ನ ತೆಗೆದ್ಬಿಟ್ಟು ಬ್ರೆಸ್ಟ್ ಮಿಲ್ಕಲ್ಲಿ ಕುಡಿತಾಯಿದ್ಲು. ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಅವಳದೆಲ್ಲ ಬಟ್ಟೆ ಹಿಂಗೆ ಅಟ್ ಪ್ರೆಸೆಂಟಲ್ಲಿ ಇದ್ದಾಗಲೇ ನಾನು ಅವಳ ಹತ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಬಿಡ್ತಿದ್ದೆ, ಇಲ್ಲ ಇದಕ್ಕೆ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಅವಳದು ಕ್ಯಾರಿ ಕಾಟ್ ಇತ್ತಲ್ಲ, ಕೂತ್ಕೊಳ್ಳೋಳು ಸ್ವಲ್ಪ ದಿನ. ಆಮೇಲೆ 9 ಮಂತ್ ಆದಮೇಲೆ, ಇನ್ನು 9 ಮಂತ್ ಆಗೋಕ್ಕಾಗಿರಲಿಲ್ಲ ಆ ಟೈಮಲ್ಲಿ. 9 ಮಂತ್ ಆದಮೇಲೆ ಕೆಪಿಕೆ ಅಷ್ಟೇ ಶುರು ಮಾಡಿಬಿಟ್ಟಿದ್ಲು ನೋಡಿ. ಅಡುಗೆ ಮನೆಗೆ ಕರ್ಕೊಂಬಂದು ಕೂರಿಸ್ಕೊಂಡ್ಬಿಡ್ತಿದ್ನ ಹಿಂಗೆ ಅಡುಗೆ ಮಾಡೋದಕ್ಕೆ ಅಂತೇಳಿ. ಹಳೆ ಮನೇಲಿದ್ವಿ ನಾವಿನ್ನು ಆವಾಗ. ಸೊ ಅವಳಿಗೆ 8 ಮಂತ್ ರನ್ನಿಂಗಲ್ಲೇನೋ ಇತ್ತು ಅಂತ ಹೇಳ್ಬೋದು ಆ ಟೈಮಲ್ಲಿ. ಸೊ ಹಿಂಗೆ ಅದನ್ನೇ ಬಡ್ಕೊಂಡು ಜೋರಾಗಿ ಅದನ್ನೇ ಇದು ಮಾಡೋಳು. ಅವಳು ಇದು ಮಾಡ್ತಿದ್ದಾಳೋ ಯಾರೋ ಬೇರೆಯವ್ರು ಮಾಡ್ತಿದ್ದಾರೋ ಅನ್ನೋ ಥರ ಮಾಡೋಳು. ಮತ್ತು ಇವಳಿಗೇನೋ ಟಾಯ್ಸ್ ಕೊಟ್ಟರೆ ಆಟಾಡ್ತಿರ್ಲಿಲ್ಲ. ಕಿಚನ್ ಐಟಮ್ಸು, ಕಿಚನಲ್ಲಿ ಏನಾದರೂ ಬಾಕ್ಸು, ಸ್ಪೂನ್ಸು, ಬೌಲ್ ಎಲ್ಲ ಕೊಟ್ಟರೆ ಇಟ್ಕೊಂಡು ಈ ಥರ ಏನೇನಾದರೂ ಆಟಾಡ್ಕೊಂಡಿರ್ತಿತ್ತು ಒಂದೊಂದು ಟೈಮು. ಸರಿ ಅಂತ ಹೇಳ್ಬಿಟ್ಟು ಅವರು ನಮಗೆ ರಿಪ್ಲೈ ಮಾಡಿದರು. ನಾವು ಅಪ್ಲೈ ಮಾಡಿ ಬಂದಿರ್ತೀವಲ್ವ, ಆ ಟೈಮಲ್ಲಿ ನಮಗೆ ಇಮಿಡಿಯೇಟಾಗಿ ನಮಗೆ ರಿಪ್ಲೈ ಕೊಡ್ತಾರೆ ಅವರು 24 ಅವರ್ಸ್ ಒಳಗಡೆ. ಸೊ ನಮ್ಮನೆಯವ್ರದ್ದು ಇಲ್ಲಿ ಇರಲಿಲ್ಲ, ಅವರು ಇಂಡಿಯಲ್ಲಿ ಇರಲಿಲ್ಲ. ಪಾಸ್ಪೋರ್ಟ್ ಅವ್ರದ್ದು ಕೂಡ ಬೇಕಾಗಿತ್ತು. ವಿತೌಟ್ ಪಾಸ್ಪೋರ್ಟ್ ಅವರು ಎಲ್ಲೂ ಹೋಗೋಂಗಿಲ್ಲ, ಏನೂ ಮಾಡೋಂಗಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರು ಅಲ್ಲಿಂದ ಕಳಿಸ್ಬೇಕಿತ್ತು. ಸೊ ಅದಕ್ಕೆ 1 ವೀಕ್ ತೊಗೊಂತು. ಇದನ್ನು ನಾನು ಮತ್ತೆ ಪಾಸ್ಪೋರ್ಟ್ ಆಫೀಸಿಗೆ ತೊಗೊಂಡೋಗ್ಬೇಕು. ಎಷ್ಟೊಂದು ಸರಿ ಹೋಗಿದ್ದೀವಿ ಅಂದರೆ ತಲೆ ಕೆಟ್ಟೋಗ್ಬಿಡ್ತು ಒಂಥರ. ಸೊ ನೋಡಿ, ಅಲ್ಲಿಂದ ಕಳಿಸಿದ್ದು 1000 ಬಾತು. ಇಲ್ಲಿ ಹಲೋ ಫ್ರೆಂಡ್ಸ್, ನಾನು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದೆ. ಸೊ ಅಲ್ಲಿ ಏನಂದಿದ್ರು, ಆ್ಯಕ್ಚುಲಿ ಇಲ್ಲೇ ಫಾದರ್ ಮದರ್ ಇದ್ದರೆ ಏನೂ ಅವಶ್ಯಕತೆ ಇರೋಲ್ಲ, ತೊಗೊಂಬರೋದು ಆ ಥರ ಇರುತ್ತೆ. ಸೊ ಅಲ್ಲಿಂದ ಬಂದಿರೋ ಪಾರ್ಸೆಲ್ಲು ಫೈನಲಿ 1 ವೀಕಿಗೆ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. 1000 ಬಾತ್ ತೊಗೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, 1000 ಬಾತ್ ತೊಗೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಸ್ಪೀಡ್ ಪೋಸ್ಟ್ ಆಗಿರೋದ್ರಿಂದ 1000 ರುಪೀಸ್ ಬಾತ್ ತೊಗೊಂಡಿದ್ದಾರೆ. ಇಲ್ಲಿ ಇದಕ್ಕೆ ನೋಡಬೇಕಂತ ಅಂದರೆ 2300-400 ಚಿಲ್ಡ್ರನೋ ಆಗುತ್ತೆ, ಅಷ್ಟಾಗಿದೆ. 1 ವೀಕ್ ತೊಗೊಂಡಿದ್ದಾರೆ. ಸ್ಪೀಡ್ ಪೋಸ್ಟ್ಗೆ 1 ವೀಕ್ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಅಂತೂ ಇಂತೂ ಬಂದಿದೆ. ನಾಳೆ ಮತ್ತೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ನನಗೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟಿಗೆ ಅದಕ್ಕಿಂತ ಮುಂಚೆ 10 ಡೇಸ್ ಮುಂಚೆ ಹೋದಾಗ ಏನೇನಾಗಿತ್ತು ಅನ್ನೋದನ್ನು ನೀವು ನೋಡಿದ್ದೀರಲ್ವ. ಸೊ ಹಾಗಾಗಿ ಅದಾದಮೇಲೆ ಮತ್ತೆ ಈ ವಿಡಿಯೋನ 10 ಡೇಸ್ ಆದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದೇ ದಿವಸ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ. ಸೊ 1 ವೀಕ್ ತೊಗೊಂಡಿದೆ ಬರೋದಕ್ಕೆ. ಅಂತೂ ಇಂತೂ ಬಂದಿದೆ, ಫೈನಲಿ ಸಿಕ್ಕಿದೆ. ಇನ್ನು ಪಾಸ್ಪೋರ್ಟ್ ಆಗಬೇಕಷ್ಟೇ. ಪಾಸ್ಪೋರ್ಟ್ ಆದಮೇಲೆ ಬೇಬಿ ಕರ್ಕೊಂಡು ಹೋಗ್ಬೇಕಷ್ಟೇ. ಇನ್ನೂ ಎಷ್ಟೊಂದು ಕನಸಲ್ಲೇ ಇದೆ, ಅದು ಯಾವಾಗುತ್ತೆ ನೋಡಬೇಕು. ಡೌಟಲ್ಲಿದೆ ಹೋಗೋದು ಇನ್ನೂ. ಸೊ ನೋಡೋಣ ಏನೇನಾಗುತ್ತೆ ಅನ್ನೋದು ನಿಮ್ಮ ಹತ್ರ ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ, ಶೇರ್ ಮಾಡಿ. ಅಮ್ಮ 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 ಅಪ್ಪ ಅಮ್ಮ ಅಮ್ಮ ಅನ್ಬೇಕು. ಏನು ಹೇಳು? ಅಮ್ಮ ಅಪ್ಪ ಅಂತೆ. ಅಮ್ಮ ಲೇ ಅಮ್ಮ ಅಮ್ಮ ಅಪ್ಪಪ್ಪ. ಮತ್ತು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದಕ್ಕೆ ಅಂತೇಳಿ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ಅಲ್ಲಿ ಹೋಗೋಕ್ಕೆ ಅಂತೇಳಿ ರೆಡಿ ಆಗ್ತಿದ್ವಿ. ಬಿಕಾಸ್ ಏನು ಗೊತ್ತಾ, ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಅದನ್ನು ನಾವು ಕೊಡಲಿಲ್ಲ ಅಂದರೆ ಪಾಸ್ಪೋರ್ಟ್ ಡನ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಕಳಿಸಿದ್ರು. ನೋಡಿದ್ರಲ್ವ ನೀವು, ನಾನು ಒಂದು 10 ಡೇಸ್ ಆಗೋವರೆಗೂ ಬೇರೆ ವೀಡಿಯೋಗಳನ್ನ ಶೇರ್ ಮಾಡ್ತಿದ್ದೆ. ಇದನ್ನೆಲ್ಲ ಒಂದು ದಿನಕ್ಕೆ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿರಲಿಲ್ಲ ವೀಡಿಯೋನ. ಸೊ ಬಂತು ಫೈನಲಿ. ಸ್ಪೀಡ್ ಪೋಸ್ಟ್ ಅಂತೇಳಿ ಮಾಡ್ತಾರೆ, ಅದು ಇದರಲ್ಲಿ ಬರುತ್ತೆ, ಫ್ಲೈಟಲ್ಲೇ ಬರುತ್ತೆ. ಅದಕ್ಕೆ ಅಂತೇಳಿ ಅಷ್ಟು ಕಾಸ್ಟ್ ತೊಗೊಳೋದು. 2300 ಏನೋ ತೊಗೊಂಡಿದ್ರು, 2300 500 ಸಮಥಿಂಗ್ ಬಂತು. ಅವತ್ತು ಅವಳಿಗೆ 9 ಮಂತಿಗೆ ಬಿತ್ತು. ಆ್ಯಕ್ಚುಲಿ ಈ ವಿಡಿಯೋ ಏನು ಮಾಡ್ತಿದ್ದೆ ಅವತ್ತಿನ ದಿನ 9 ಮಂತಿಗೆ ಬಿದ್ದಿತ್ತು. ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಲು ಅವಳು. ರೆಡಿ ಮಾಡಿದ ತಕ್ಷಣ ಮಲ್ಕೊಂಡಿದ್ಲು. ಆಮೇಲೆ ಕರ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಅವತ್ತೂ ಕೂಡ ನಮಗೆ ಹೋಗಬೇಕು. ಅಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ, ಆ ಟೈಮಿಂಗ್ ಇರುತ್ತೆ. ಆ ಟೈಮಿಂಗಲ್ಲಿ ಹೋಗಬೇಕು. ಒಳಗೋದ್ಮೇಲೆ ಹೆಂಗಾದ್ರೂ ಟೈಮಿಂಗ್ ಆದರೆ ಪರವಾಗಿಲ್ಲ, ಬಿಕಾಸ್ ವೆಯ್ಟಿಂಗ್ ಇರುತ್ತೆ ಆ ಥರ ಈ ಥರ ಅಂಥೇಳಿ. ಬಟ್ ಆ ಟೈಮಿಂಗ್ ಒಳಗಡೆ ಹೋಗಬೇಕು. ಬಟ್ ಅವತ್ತು ನಮಗೆ 3 o'clock ಏನೋ ಕೊಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಎಷ್ಟು ಟ್ರಾಫಿಕ್ ಅಂತ ಹೇಳಿದ್ರೆ ನಾವು ಮುಗಿದೋಗ್ಬಿಟ್ಟಿತ್ತು ನಮ್ಮ ಟೈಮು. 3 o'clock ಆದರೆ 3:45 ಹೋದ್ವಿ. ಆದ್ರೂ ಕೊಟ್ಟರು ನಮಗೆ. ಒಂದೊಂದು ಸರಿ ಹಂಗೆ ಆಗುತ್ತೆ, ಮಕ್ಕಳಿದ್ದಾಗೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ ಅನಿಸುತ್ತೆ, ಇಲ್ಲ ಏನೋ ಗೊತ್ತಿಲ್ಲ. ಅವತ್ತು ನಮ್ಮ ಟೈಮ್ ಚೆನ್ನಾಗಿತ್ತು, ಹೋದ್ವಿ. 5 o'clock ಅಷ್ಟೇ ಇರುತ್ತೆ.
ಮಾರ್ನಿಂಗ್ 10 to 5 ಅದಾದಮೇಲೆ ಯಾವುದೇ ಕಾಲ್ಸ್ ಆಗಲಿ ಯಾವುದೇ ಇದಾಗಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಆಗೋವರೆಗೂ ಯಾರೂ ಬಿಡಲ್ಲ. ಅವತ್ತು ಅಷ್ಟೇ ತುಂಬ ರಶ್ ಇತ್ತು. ಆಮೇಲೆ ನಮಗೆ ಅಂತೇಳಿ ಸ್ಪೆಷಲ್ ಇದೇ ಇರುತ್ತಲ್ವ, ಮಗು ಮತ್ತು ಆ ಥರ ಮುಂಚೆನೇ ಹೇಳಿದ್ನಲ್ವ, ಸರಿ ಅಂತೇಳ್ಬಿಟ್ಟು ಹೋದ್ವಿ. ಅವತ್ತೂ ಕೂಡ ಒಂದು ಸಿಗ್ನೇಚರ್ ಹಾಕೋದನ್ನ ಅವ್ರು ಮಿಸ್ ಮಾಡಿಬಿಟ್ಟಿದ್ರು. ಸೊ ಪೋಸ್ಟ್ ಕಳಿಸುವಾಗ ಆ ಸಿಗ್ನೇಚರ್ಗೆ ಮತ್ತೆ ನಮಗೆ ಟೈಮ್ ತೊಗೊಂಡ್ರು. ನನಗನ್ನಿಸ್ತು ಅವ್ರಿಗೆ ಆಗಸ್ಟ್ ಎಂಡಿಗೆ ಅವ್ರದ್ದು ಡ್ಯೂಟಿ ಮುಗಿಯುತ್ತಲ್ಲಿ, ಮತ್ತೆ ಎಕ್ಸ್ಟೆಂಡ್ ಆಗೋದೇನು ಇದಿರಲಿಲ್ಲ, ಮತ್ತು ಇಂಡಿಯಾಗೆ ಬ್ಯಾಕ್ ಬಂದುಬಿಡ್ತಾರೆ. 1 ವರ್ಷ ಅಷ್ಟೇ ಅಗ್ರಿಮೆಂಟ್ ಇದ್ದಿದ್ದು. ಸರಿ ನಾನು ಅಂದ್ಕೊಂಡೆ, ಸೊ ಇಷ್ಟೊಂದು ಡ್ರ್ಯಾಗ್ ಮಾಡ್ತಿದ್ದಾರೆ, ಮತ್ತೆ ಅವತ್ತು ವಾಪಸ್ ಕಳಿಸಿದ್ರು, ಅವ್ರು ಸೈನ್ ಇಲ್ದಲೇ ಮಾಡೋಕ್ಕಾಗಲ್ಲ ಅಂತೇಳಿ. ಆಮೇಲೆ ನಮ್ಮನೆಯವರು ಅಲ್ಲಿಂದ ಮತ್ತೆ ಸೈನ್ ಮಾಡಿದ್ದು ಜೆರಾಕ್ಸ್ನ ಕಾಪಿ ತೊಗೊಂಡು ಹೋಗು ಟ್ರೈ ಮಾಡು, ಲಾಸ್ಟಿಗೆ ನೋಡೋಣ ಏನಾಗುತ್ತೆ ಅಂತ. ನನಗೆ ಅವಳಿಗೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿಸ್ಬೇಕು ಅಂತಲೇ ನನಗೆ ಆಸೆ ಇದ್ದಿದ್ದು. ಬಿಕಾಸ್ ಅವ್ರು ಅಲ್ಲಿ ಇರಲಿಲ್ಲ ಅಂದಿದ್ರೆ ನನಗೂ ಏನು ಆ ಥರ ಆಸೆ ಇರಲಿಲ್ಲ. ಮೇ ಬಿ ಇಲ್ಲೇ ಲೋಕಲ್ ನ್ಯಾಷನಲ್ ಇದು ಮಾಡಿಸ್ಕೋತಾ ಇದ್ದೆ. ಬಟ್ ಅವ್ರು ಅಲ್ಲಿದ್ರಲ್ಲ, ಇಂಟರ್ನ್ಯಾಷನಲ್ ನಾನು ಹೋಗ್ಬೇಕು ಅಲ್ಲಿಗೆ ಅಂತ ಒಂದು ಕ್ರೇಜ್ ಉಟ್ಕೊಂಡ್ಬಿಟ್ಟಿತ್ತು. ನಾನು ಪ್ರೆಗ್ನೆಂಟಲ್ಲಿ ಹೋಗಿದ್ನಲ್ವ, ಅವಳನ್ನ ಕರ್ಕೊಂಡು ಹೋಗಬೇಕು, ಅದು ರಿಮೆಂಬರಿಂಗಲ್ಲಿ ಉಳ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಲಾಸ್ಟಲ್ಲಿ ಒಂದು 3 ಸರಿ ಹೋದ್ಮೇಲೆ ಆಗಿಲ್ಲ ಅಂದಾಗ ಲಾಸ್ಟಲ್ಲಿ ನಾನು ಅಂದ್ಕೊಂಡೆ ಹೋಗಿ ಕಳ್ಕೊಂಬಿಟ್ಟೆ, ಆಗಲ್ಲ ಇದು ಮುಗೀತು ಅಂತೇಳಿ. ನಮ್ಮ ಮನೆಯವರು ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗಿ ಟ್ರೈ ಮಾಡು ಒಂದು ಸರಿ, ಇದು ಆದರೆ ಆಗಲಿ ಅಂತ ಹೇಳಿಬಿಟ್ಟು ಸೈನ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ 1 ವೀಕ್ ತೊಗೋತಾರೆ. ಒಂದೊಂದು ವೀಕಿಗೆ ಅವ್ರು ಟೈಮ್ ಕೊಡ್ತಿರ್ತಾರೆ ನಮಗೆ. ಅವ್ರು ಅಲ್ಲಿಂದ ಬರಬೇಕಲ್ವ, ಟೈಮ್ ನೋಡಿನೇ ಕೊಡೋದವರು, ಇಲ್ಲಾಂದರೆ 2 ದಿನಕ್ಕೆ 3 ದಿನಕ್ಕೆ ಕೊಡಲ್ಲ. ಅಪ್ಪ ಅಮ್ಮ ಇಬ್ಬರು ಇಂಡಿಯಾಲೇ ಇದ್ದು ನಾವೇನಾದರೂ ಬೇರೆ ಕಡೆ ಹೋಗಬೇಕು, ಪಾಸ್ಪೋರ್ಟ್ ಬೇಕಂದರೆ ವಿತಿನ್ 1 ಡೇ 1 ವೀಕಲ್ಲೇ ಆಗಿಬಿಡುತ್ತೆ. ಸೊ ಅವ್ರು ಅಲ್ಲಿದ್ದರಿಂದ ಅವ್ರ ಪಾಸ್ಪೋರ್ಟ್ ಇಲ್ದೇ ಅವರು ಬೇರೆ ಕಂಟ್ರಿಯಲ್ಲಿ ಇರೋಂಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂತು, ಆದ್ರೂ ಬಂತು. ಯಾವಾಗ ಬಂತು ಅನ್ನೋದನ್ನು ನಾನು ಇದು ಮಾಡ್ತೀನಿ. ಆಮೇಲೆ ನನ್ನ ತಂಗಿ ಮನೆಗೆ ಹೋದ್ವಿ. ಅಲ್ಲಿಂದ ಯಾರು ಫೋನ್ ಮಾಡಿರೋದು ನಂಗೆ ಯಾರು ಫೋನ್ ಮಾಡಿರೋದು? ಅಪ್ಪ ಪಪ್ಪ ಫೋನ್ ಮಾಡಿತ್ತು ಚಿನ್ನಿ, ಪಪ್ಪ ಫೋನ್ ಮಾಡಿತ್ತು. ಯಾರು ಫೋನ್ ಮಾಡಿರೋದು ನಂಗೆ ಯಾರು ಫೋನ್ ಮಾಡಿರೋದು? ಬೇಕಂತ ಹೇಳಲ್ಲ ನೋಡು. ಯಾರು ಮಾಡಿರೋದು ಚಿನ್ನಿ? ಫೋನ್ ಯಾರು ಮಾಡಿರೋದು? ಅಪ್ಪನ ಮಾಡಿರೋದು. ಪಪ್ಪ ಅವಳಿಗೆ ಗೊತ್ತಾಯ್ತೆ ವಿಡಿಯೋ ಮಾಡೋದು. ಅಯ್ಯೋ ಪಾಪ ಮಾಡಿರೋದಂತೆ. ಅಪ್ಪೋ ವಿವಾ ಎಲ್ಲಿದ್ ವಿವಾ? ನಗಾಡ್ತಾ ಇತ್ತದ, ಅದು ಖುಷಿ. ಅಯ್ಯೋ ನೀತಿ ಕಡೆ ಇರಲಿ, ನೀತಿ ಕಡೆ ಅಕ್ಕಳಿಗೂ ಮನೆ ಮಾಡಕ್ ಹೋಗೋದದು. ನೋಡಿ ಮಂಕನ್ ನೋಡು, ಮತ್ತೆ ಹಚ್ಬೇಕಂತೆ. ಅಕ್ಕಳಿಗಮ್ಮ ಅದು ಖುಷಿ. ಮಕ್ಕಳಿಗೆ ಮೇಲೆ ಮಕ್ಕಳಿಗೆ ಐತಲೆ ನಂಗೆ ದಮಕ್ಕಂದ್ರೆ. ಇವತ್ತು ನಮ್ಮ ಕಡೆ ಮಾಡೋ ಮಲ್ನಾಡ್ ಸ್ಟೈಲು ಮಸಾಲೆ ಕಡುಬು, ಸಬ್ಸಿಗೆ ಸೊಪ್ಪಿನ ಕಡುಬನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಈ ಥರ ಅಕ್ಕಿನ ಒಡೆದಿಟ್ಕೋಬೇಕಾಗತ್ತೆ, ಅರ್ಧ ಮಾಡಿ. ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ, ಅಲ್ಲಿ ಕಲ್ಲಲ್ಲಿ ಬೀಸ್ಬಿಟ್ಟು. ಇವಾಗೇನು ಮಿಷಿನ್ಗಳಲ್ಲೂ ಆಗ್ತಿದೆ. ಮುಂಚೆ ಇದಕ್ಕೆ ಸ್ವಲ್ಪ ನೀರನ್ನ ಇಟ್ಕೋಬೇಕಾಗತ್ತೆ. ನಾವು ಒಂದು ಸೇರ್ ಮಾಡ್ತೀವಿ ಅಂದರೆ 1.25 ಲೀಟ್ರಷ್ಟು ನೀರು ಇಟ್ಕೊಂಡು 1 ಲೀಟ್ರ್ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಜೀರಿಗೆ ಮತ್ತು ಉಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಅಕ್ಕಿನ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಕೊತ್ತಂಬರಿ ಇದು ಸಬ್ಸಿಗೆ ಸೊಪ್ಪು ಏನು ಬರುತ್ತೆ, ಸಬ್ಬಕ್ಕಿ ಸೊಪ್ಪು, ಅದನ್ನು ಜಾಸ್ತಿ ತೊಗೋಬೇಕಾಗುತ್ತೆ. ಅಕ್ಕಿ ಮತ್ತು ಇದು ಎರಡು ಒಂದು ಕಡೆ ಇಟ್ಕೊಂಡಿದ್ವಿ. ಅದು ಕುದಿಯೋಷ್ಟರೊಳಗೆ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಬಿಡೋಣ ಅಂಥೇಳಿ. ಸೊ ಅಕ್ಕಿ ಯಾರಿಗೆಲ್ಲ ಗೊತ್ತಿದೆ ಈ ಮಲ್ನಾಡ್ ಸ್ಟೈಲ್ದು ಈ ಥರ ಕಡುಬು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಈಗ ಇದು ಈ ಕಡೆ ಬಾಯ್ಲ್ ಆಗ್ತಿದೆ ಅಲ್ವಾ, ಸ್ವಲ್ಪ ಬಾಯ್ಲ್ ಆಗ್ತಿದ್ದಂಗೆ ಸ್ವಲ್ಪ ಸೊಪ್ಪನ್ನ ಕುದಿಯೋಕೆ ಇಟ್ಕೋಬೇಕು. ಆಮೇಲೂ ಕೂಡ ಹಾಕೋಬೋದು, ಬಟ್ ಬೆಂದರೆ ಅದು ಮೀನ್ಸ್ ಕುಕ್ಕಾದರೆ ಚೆನ್ನಾಗಿರುತ್ತೆ ಅಂತೇಳಿ ಇದು ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಈ ಥರ ಒಂದು ಹಿಟ್ಟಿನ ಕೋಲ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಅಕ್ಕಿನ ಸುರ್ಕೋಬೇಕಾಗತ್ತೆ ನಿಧಾನಕ್ಕೆ. ಸುರ್ಕೊಂಡು ಅದನ್ನು ಮುದ್ದೆ ಮಾಡ್ತೀವಲ್ಲ ಆ ಥರ ಅದನ್ನು ಆ ಕೋಲಲ್ಲಿ ರುಬ್ಕೋಬೇಕು, ಅಂದರೆ ಸುತ್ತೊಡ್ಕೋಬೇಕಾಗತ್ತೆ ಈ ಥರ ಕ್ಲೀನಾಗಿ. ಅದು ಗಂಟು ಆಗಬಾರ್ದು ಅನ್ನೋ ಇದಕ್ಕೆ. ಸೊ ಕ್ಲೀನಾಗಿ ಆ ಥರ ಇದು ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ ತಿನ್ನೋದಕ್ಕೆ ಅಂತೇಳಿ. ಈ ಥರ ಮಾಡ್ತಿದ್ರೆ ಕ್ಲೀನಾಗಿ ಅದು ಇದಾಗುತ್ತೆ. ಸೊ ಅದಾದಮೇಲೆ ಒಂದು ಅದಕ್ಕೆ ಬರುತ್ತೆ, ರೈಸ್ ಥರನೇ ಆಗೋಕ್ಕೆ ಬರುತ್ತೆ. ಆ ಟೈಮಲ್ಲಿ ನಾವು ಈ ಥರ ಮಾಡಿ ಗಂಟಾಗದಿರೋ ಥರ ನೋಡ್ಕೊಳ್ಳೋ ಥರ ನಾವು ಕೈ ಆಡ್ತಾನೆ ಇರಬೇಕು, ಸ್ಟ್ರಿಮ್ ಮಾಡ್ತಾನೆ ಇರಬೇಕು. ಸರಿ, ಅದಾದಮೇಲೆ ಈ ಥರ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ರೈಸ್, ಮೇನ್ ರೈಸ್ ಅಂತಲೇ ಅಂತಾರೆ ನಮ್ಮ ಮನೇಲೆಲ್ಲ. ನಮ್ಮ ಮನೆಯವ್ರು ಕೊಟ್ಟರೆ ಹೇಳ್ತಾರೆ, ಅವ್ರ ಕಡೆ ಗೊತ್ತಿಲ್ವಲ್ಲ ಅದಕ್ಕೆ.
ಅನ್ನನೇ ಇದು ಮಾಡ್ಕೊಂಡು ತಿನ್ಬೋದಲ್ಲ, ಇದನ್ನ ಯಾಕೆ ಸ್ಪೆಷಲಾಗಿ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಕೇಳೋರು. ಅದಾದಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಅದನ್ನು, ಏಕೆಂದರೆ ತಣ್ಣಗಾಗಬೇಕು. ಸ್ವಲ್ಪ ಫುಲ್ಲು ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಬಿಸಿ ಇರೋದ್ರಲ್ಲೇ ನಮ್ಮ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲಿ ಕಟ್ಟಿ ಒಂದು ಬಟ್ಟೆನ ಇಟ್ಟು ಇಲ್ಲ ಇಡ್ಲಿ ಪಾತ್ರೆಯಲ್ಲಿ ಕುಕ್ಕಿಗೆ ಇಡಬೇಕು ಅದನ್ನು, ಮತ್ತೆ ಬಾಯ್ಲ್ ಮಾಡಬೇಕು ಅದನ್ನು. ಇಲ್ಲಾಂದರೆ ಹಂಗೆ ತಿನ್ಬಿಟ್ರೆ ಲೂಸ್ ಮೋಷನ್ ಅಂತ ಗ್ಯಾರಂಟಿ. ಹಾಗೆ ತಿಂದರೆ ಸೊ ಇದನ್ನು ಏನು ನಾವು ಶಾವಿಗೆ ಮಾಡ್ತೀವಿ ಮತ್ತು ರೊಟ್ಟಿಗೆಲ್ಲ ಇದು ಮಾಡ್ಕೋತೀವಿ, ಆ ಥರನೇ ಇದು ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಒಂದು ಬಟ್ಟೆ ಇಟ್ಟರೆ ತೆಗಿಯೋಕೆ ಈಸಿ ಆಗುತ್ತೆ ಅಂತೇಳಿ ಇದು ಮಾಡೋದಷ್ಟೇ. ಇಲ್ಲ ಹಾಗೇ ಇಟ್ಕೊಬೋದು. ಕ್ಲೀನಾಗಿ ಈ ಥರ ಮಾಡಿ ಉಂಡೆ ಮಾಡಿ ಥರ ಚಪ್ಪಟೆ ಮಾಡ್ಕೊಂಡು ಹಂಗೇ ಉಂಡೆ ಮಾಡಿ ಬಾಲ್ ಥರ ಇಡ್ಬೋದು. ನಾವು ಈ ಥರ ಚಪ್ಪಟೆ ಮಾಡ್ತೀವಿ. ಸೊ ಈ ಥರ ಇಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಯಾವಾಗಾದರೂ ಒಂದು ಸರಿ ಟ್ರೈ ಮಾಡಿ. ಅಕ್ಕಿನ ಅರ್ಧಂಬರ್ಧ ಮಿಕ್ಸಿಲೂ ಕೂಡ ಮಾಡ್ಕೋಬೋದು. ಅದು ಫುಲ್ ಪುಡಿ ಆಗಬಾರ್ದು, ರವೆ ಥರ ಆಗಬೇಕು ಆ್ಯಕ್ಚುಲಿ. ದಪ್ಪ ರವೆ ಬರುತ್ತಲ್ಲ ಆ ಥರ, ಬನ್ಸಿ ರವೆ ಎಲ್ಲ ಬರುತ್ತಲ್ಲ ಆ ಥರ. ನಾರ್ಮಲ್ ಪುಡಿ ಆಗಿಬಿಟ್ರೆ ಅದು ಇಟ್ಟು ಚೆನ್ನಾಗಾಗಲ್ಲ, ತಿನ್ನೋದಕ್ಕೂ ಒಂಥರ ಮುದ್ದೆ ತಿನ್ನಂಗೆ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಅರ್ಧಂಬರ್ಧ ರೈಸ್ನ ಪುಡಿ ಮಾಡ್ಕೋಬೇಕು. ಸೊ ಈ ಥರ ಇದು ಕ್ಲೀನಾಗಿ ಇದು ಮಾಡಿಕೊಂಡ್ರೆ ಹಾಗೇನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಪಲ್ಯ ಚಟ್ನಿ ಏನೂ ಇಲ್ಲದೇ ಸರಿ ಅಂತೇಳ್ಬಿಟ್ಟು ಕುಕ್ಕಿಗೆ ಒಂದು 20 ಮಿನಿಟ್ಸ್ ಇಟ್ಟರೆ ಸಾಕು ಲೋ ಫ್ಲೇಮಲ್ಲಿ. ಸೊ ಕುಕ್ಕಾಗಿದೆ ಇದು. ನೋಡಿದ್ರೆ ರೈಸ್ ಥರನೇ ಕಾಣಿಸುತ್ತೆ, ರೈಸ್ ಉಂಡೆ ಮಾಡಿಟ್ಟಿರೋದು ಅನ್ನೋ ಥರ. ಬಟ್ ತಿಂದವ್ರಿಗೆ ಅಲ್ಲಿ ಸ್ಟೈಲ್ ಅವ್ರಿಗೆ ಗೊತ್ತು ಇದು ಏನು ಅದ್ರ ಇದು ಅಂಥೇಳಿ, ಅದರ ಟೇಸ್ಟು ಮತ್ತು ಅಡುಗೆದೇನು ಅಂಥೇಳಿ. ಸೊ ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಅಂತೂ ತುಪ್ಪ ಮತ್ತು ಖಾರ ಚಟ್ನಿ ಅಂತ ಮಾಡ್ತೀವಿ ನಮ್ಮ ಕಡೆ. ಅದ್ರ ಜೊತೆ ಕಾಂಬಿನೇಷನಾಗಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಪರ್ಸ್ನಲಿ ಹೇಳಬೇಕಂದ್ರೆ. ತುಪ್ಪ ಹಾಕ್ಕೊಂಡು 4 ಕಡುಬು ಹಾಕ್ಕೊಂಡು ಗುಳುಮ್ ಅನ್ನಿಸ್ಕೊತಿದ್ದೀನಿ. ಜಾಸ್ತಿ ಲೆಂತ್ ವೀಡಿಯೋಗಳನ್ನ ಹಾಕೋಕೆ ಹೋಗಲ್ಲ, ಸ್ವಲ್ಪ ಶಾರ್ಟ್ ಮಾಡ್ತೀನಿ. ಸೊ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಏನಾಯಿತು ಪಾಸ್ಪೋರ್ಟ್ದು ಅನ್ನೋದನ್ನೆಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಿರ್ತೀನಿ. ವೀಡಿಯೋನ ಕೊನೆ ತನಕ ನೋಡ್ತಾರೆ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್.